ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರು ಏಕವಚನದಿಂದ ನಿಂದನೆ ಮಾಡಿ ಅವಮಾನ ಮಾಡ್ತಕ್ಕಂತ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಯಾವಾಗ್ಲೂ ಕಾಂಗ್ರೆಸ್ ಪಕ್ಷದ ಸಚಿವರನ್ನ, ಶಾಸಕರನ್ನ, ಕಾಂಗ್ರೆಸ್ ಪಕ್ಷನ ವಿರೋಧಿಸ್ತಕ್ಕಂತ ಮಾತು, ಹೀಯಾಳಿಸ್ತಕ್ಕಂತ ಮಾತಾಡ್ತಾರ. ಅದಕ್ಕಾಗಿ ಹಿಂದ ಮನೆಗೆ ದ್ರೋಹ ಬಗ್ತಕ್ಕಂತ ಕೆಲಸ ಇವತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದಾರ. ಅದಕ್ಕಾಗಿ ಚಲವಾದಿ ನಾರಾಯಣಸ್ವಾಮಿ ಅವರು ಅಪ್ಪಟ ಮನುವಾದಿಗಳ ತರ ವರ್ತನೆ ಮಾಡ್ತಾ ಇದಾರ. ಅವ್ರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ವಿಧಾನ ಪರಿಷತ್ ಸದಸ್ಯತ್ವನ್ನ ರದ್ದು ಮಾಡ್ಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಬಳ್ಳಾರಿ ಜಿಲ್ಲೆಯನ್ನ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಇನ್ನೊಬ್ಬ ಸದಸ್ಯರಾದ ರವಿಕುಮಾರ್ ಅವರು ಕೂಡ ಒಬ್ಬ ಹಿರಿಯ IAS ಅಧಿಕಾರಿನ ಯಾವುದೋ ಒಂದು ರೀತಿಯಿಂದ ಅವ್ರು ಯಾವಾಗಲೂ ಸಂವಿಧಾನದ ಪರವಾಗಿ ಯಾರು ಮಾತಾಡ್ತಾರ ಅವರೆಲ್ಲ ದೇಶದ್ರೋಹಿಗಳ ತರ ಬಿಜೆಪಿ ಮತ್ತು RSS ಕಣ್ಣಿಗೆ ಕಾಣ್ತಾರ. ಅದಕ್ಕಾಗಿ ರವಿಕುಮಾರ್ ಅವ್ರನ್ನ ಕೂಡ ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಂತ ನಾವು ಬಿಜೆಪಿ ಮತ್ತು RSS ಗೆ ಆಗ್ರಹ ಪಡಿಸ್ತೇವೆ. ಪ್ರಶ್ನೆಲ್ಲ ಈಗಾಗಲೇ ಸರ್ಕ್ಯುಲೇಷನ್ ಆಗ್ತಾ ಇದೆ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಇಡೀ ದೇಶದ ಬಿಜೆಪಿ ಅವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆಮೇಲೆ ಬಿಜೆಪಿ ಅವರು ಕೂಡ ಇದನ್ನ ನೀಟಾಗಿ ಸ್ಕೀಮ್ ಆಗಿ ಪ್ಲಾನ್ ಆಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಗಣ್ಯರು ಲೀಡರ್ಸ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂತ ಒಂದು ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಈ ಪ್ರೋಗ್ರಾಮ್ ನಲ್ಲಿ ಬರ್ತಕ್ಕಂತ ಮೊದಲದಾಗಿ ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರಿಂದ ಹಿಡಿದು DK ಶಿವಕುಮಾರ್ ಇಂದ ಹಿಡಿದು ಈಗ ಹೆಚ್ಚಿಗೆ ಅವ್ರ ಮೇಲೆ ಮಾತಾಡ್ತಕ್ಕಂತ ನಮ್ಮ ಯುವ ನಾಯಕರು ಸಚಿವರಾದ ಪ್ರಿಯಾಂಕ್ ಖರ್ಗೆ ಮೇಲೆ ಕೂಡ ಈಗ ಒಂದು ಕೀಳ ಮಟ್ಟದ ಭಾಷೆಯಿಂದ ನಾಯಿ ಅಂತಂತ ಒಂದು ಪದವನ್ನು ಉಪಯೋಗಿಸಿ ಅಷ್ಟು ಅವರು ಮನೋಭಾವನೆ, ಅವ್ರ ಏನು ಚಿಂತನೆ, ಅವ್ರದ್ದು ಏನು ಯೋಚನೆ ಅನ್ನೋದನ್ನ ಅವ್ರು ತಿಳಿಸ್ತಕ್ಕಂತ ಒಂದು ವಿಷಯ ಆಗಿದೆ. ಅದಲ್ಲದೆ ಅವರು ಸ್ಟ್ರೈಕ್ ಅನ್ನು ಮಾಡಿ ಇನ್ನೊಬ್ಬ MLC ಆದ ರವಿಕುಮಾರ್ ಅವರು ಫೌಜಿಯಾ ಅಂತ ಆದಂತ DC ಗುಲ್ಬರ್ಗದವರಿಗೆ ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ IAS ಆಫೀಸರ್ಗಳಿಗೆ ಸೇವೆ ಮಾಡ್ತಕ್ಕಂಥ ಒಂದು ಇಂಟಿಗ್ರಿಟಿಯಿಂದ ಸೇವೆ ಮಾಡ್ತಕ್ಕಂಥ ಜನರಿಗೆ ಎಂತ ಮೆಸೇಜ್ ಕೊಡ್ತಾ ಇದ್ದಾರೆ, ಏನ್ ರೆಸ್ಪೆಕ್ಟ್ ಇದೆ, ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು IAS ಆಫೀಸರ್ ಮೇಲೆ ಯಾವ ರೀತಿ ಮಾತಾಡ್ತಿದ್ದಾರೆ, ಅವರಿಗೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ, ಚಿಂತನೆ ಇಲ್ಲ, ಒಂದು ರೆಸ್ಪೆಕ್ಟು ಇಲ್ಲ. ಯಾವ ಲೀಡರ್ಸ್ ಆಗ್ಲಿ, ಪಾರ್ಟಿ ಇರ್ಲಿ, IAS ಇರ್ಲಿ, ಯಾರಾದ್ರೂ ಇರ್ಲಿ. ಅದೇ ರೀತಿಯಾಗಿ ಇದು ನಿಮಗೆ ತಿಳಿದಕ್ಕಂತ ವಿಷಯ ಏನಂದ್ರೆ ಸಿಸ್ಟಮ್ಯಾಟಿಕ್ ನಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಇನ್ನೊಂದು ರೀತಿಯಾಗಿ UP ಯಲ್ಲಿ ಮಧ್ಯಪ್ರದೇಶದಲ್ಲಿ ಆಗ್ತಕ್ಕಂತ ಒಂದು ನಮ್ಮ ಜಗದೀಶ್ ಅಂತ ಯೂನಿಯನ್ ಮಿನಿಸ್ಟರ್ಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಮಿನಿಸ್ಟರ್ ಆದ ವಿಜಯ್ ಶಾ ಮತ್ತು ಜಗದೀಶ್ ದೇವಡ ಅಂತ ಇಬ್ರು ಕೂಡ ಅಲ್ಲಿ ನಮ್ದು ಕರ್ನಲ್ ಸೋಫಿಯಾ ಕುರೇಶಿ ಮೇಲೆ ಕೂಡ ಇದೇ ರೀತಿಯಾಗಿ ಖಂಡನೆ ಮಾಡಿದ್ರು ಕೂಡ ಅವ್ರು ಏನು ಮಾತಾಡೋದು. ಸೊ ಇದು ಒಂದು ನಮಗೆ ಜನರಿಗೆ ಏನ್ ಗುರುತಿಸಕ್ಕತ್ತದಪ್ಪ ಅಂದ್ರೆ, ಇದು ಯಾವ ರೀತಿಯಾಗಿ ಸಮಾಜನ ಹೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ ಇನ್ನುವರೆಗೆ. ಯೂನಿಯನ್ ಮಿನಿಸ್ಟರ್ ಆಗ್ಲಿ ಅಲ್ಲಿ ಮತ್ತು ಅಲ್ಲಿ ಡೆಪ್ಯೂಟಿ CM ಅವರು ಒಬ್ರು, ಇನ್ನೊಬ್ರು ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ. ಇಲ್ಲಿ ಇವರು ಬಂದಿದ್ದಾರೆ. ಇಂಥ ಒಂದು ಸಿಸ್ಟಮ್ಯಾಟಿಕ್ ನಾಗೆ ಸಮಾಜ ಹೊಡಿತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ. ಇದನ್ನ ಖಂಡಿಸ್ತಾ ಇದ್ದೀವಿ ನಾವು. ಅದೇ ರೀತಿಯಾಗಿ ನಾವು ಏನಪ್ಪ ನಮ್ದು ಬೇಡಿಕೆ ಏನಪ್ಪಾ ಅಂದ್ರೆ, ಅವ್ರಿಬ್ರು MLCಗಳು ಆಗಿದ್ದಾರೆ ಮತ್ತು ಒಬ್ರು ಆಪೋಸಿಷನ್ ಲೀಡರ್ ಆಗಿದ್ದಾರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ. ಅದರಿಂದ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕಂತ ನಮ್ದು ಒಂದು ವಿನಂತಿ ಇದೆ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ನೋಟಿಫಿಕೇಶನ್ಗಳನ್ನ ಪಡೆಯಿರಿ.